ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ನಾನು ಬೆಳಗಾವಿಯಲ್ಲಿ ನಾನು ಕೇಳಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ, ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರಾ ಅಂತ ಕೇಳಿದೆ. ನನ್ನ ಸ್ನೇಹಿತರಿದ್ದಾರೆ, ಅದು ಕೇಳಿದೆ. ಅವರು ಹೇಳಿದ್ರು ಮುಂದಿನ ಬಡ್ಜೆಟ್ಟು ಕಾಂಗ್ರೆಸ್ ಪಾರ್ಟಿಯವ್ರು ಮಂಡಿಸ್ತಾರೆ ಅಂದರು. ಶಂಕರ, ಈಗ ನೀನು ಮಾಡ್ತಿರೋದು ನಿನಗೆ ಸರಿ ಅನ್ಸುತ್ತೇನೋ? ಈಗಲೂ ಅದೇ ಹೇಳ್ತಾ ಇದ್ದಾರೆ ಅವರು. ಅಂದರೆ ಅರ್ಥ ಏನು ಹೇಳ್ಬೋದಾಯ್ತಲ್ಲ. ಡಿ ಕೆ ಶಿವಕುಮಾರ್ ಬಾಯಲ್ಲಿ ಒಂದು ಸರಿ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು, ಮುಗ್ದೇ ಹೋಯ್ತು. ಎಪಿಸೋಡೇ ಇರಲ್ಲ, ಒಂಚೂರು ಎಪಿಸೋಡೇ ಇರಲ್ಲ. ಯಾಕೆ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು? ಟೈಮ್ ಅಮ್ಮ, ಎಲ್ಲದಕ್ಕೂ ಟೈಮ್ ಬರಬೇಕು. ನಮ್ಮ ಯಾಕೆ ಸುತ್ತುತ್ತಾ ಇದ್ದಾರೆ ದೇವಸ್ಥಾನಗಳು? ಈಗ ಅವ್ರಿಗೆ ತಾವು ಮೊನ್ನೆ ಇದರಲ್ಲಿ ಹೇಳಿದ್ರಿ, ಗುರು ಈಗ ಶನಿ ಅವ್ರಿಗೆ ಸ್ಟ್ರಾಂಗ್ ಇದ್ದಾನೆ. ಶನಿ ಅಂದರೆ ಎಲ್ಲ ವಿರುದ್ಧ ಅಂತ ತಿಳ್ಕೊಂಬಿಟ್ಟವ್ರೆಲ್ಲ. ವಿರುದ್ಧ ಅಲ್ಲ, ಶನಿ ಸ್ಟ್ರಾಂಗ್ ಆದರೆ ಅಧಿಕಾರ ಬಂದ್ಬಿಡ್ತೈತೆ ನಿಮಗೆ. ಹೌದಾ? ರಾಜಯೋಗ, ಧನಯೋಗ, ಕುಬೇರ ಯೋಗ ಎಲ್ಲ ಇತ್ತು. ಈಗ ಅವ್ರಿಗೆ ಬರಬೇಕು ಅಧಿಕಾರ. ಅದಕ್ಕೆ ಒದ್ದು ಕಿತ್ಕೊಬೇಕು ಅಂತ ಹೇಳಿರೋದು. ಅದಕ್ಕೆ ಅಂದರೆ ಶನಿ ಸ್ಟ್ರಾಂಗ್ ಆದರೆ ನಿಮಗೆ ಮೈಯಲ್ಲಿ ಯಥೇಚ್ಛವಾದಂಥ ಇದು ಕೊಟ್ಬಿಡ್ತಾನೆ, ಎನರ್ಜಿ. ಬಾಡಿಯಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತೈತೆ ನಿಮಗೆ. ಅಂದರೆ ಏನು ಬೇಕಾದರೂ ನಾನು ಮಾಡ್ತೀನಿ, ಏನು ಬೇಕಾದರೂ ಸಾಧಿಸ್ತೀನಿ ಅಂತಲ್ಲ. ದಟ್ ಈಸ್ ದ ಗ್ರೇಟ್ನೆಸ್ ಆ ಗ್ರಹದ್ದು. ಅದು ಬಂದಾಗ ಒತ್ತು ಕಿತ್ಕೊಳೋ ಶಕ್ತಿ ಕೊಟ್ಬಿಡ್ತಾನೆ ದೇವರು. ಅದು ಬಂದ್ಬಿಟ್ಟಿದೆ ಡಿ ಕೆಗೀಗ. ಅದೇ ಸಮಸ್ಯೆ ಆಗಿರೋದು ಕಾಂಗ್ರೆಸ್ ಅವ್ರಿಗೀಗ. ಅದಕ್ಕೆ ಈ ಕಿತ್ತಾಟ ಹೊಡೆದಾಟಗಳೆಲ್ಲ ನಡೀತಾ ಇರೋದು. ಹೌದು, ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ, ಅಂಜನಾದು ಮಹಿಮೆ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈ ತಟ್ಬಿಡಿ. ಅಕ್ಕ ಕೈ ತಟ್ಟಕ. ನಿನ್ನ ಮೇಲೆ ಬಿದ್ದಿರೋದು ಅಂತಿಂತ ದೃಷ್ಟಿಯಲ್ಲ, ಶನಿದು ವಕ್ರ ದೃಷ್ಟಿ. ಇವತ್ತಿಂದ ನಿನಗೆ ಅಡ್ಕಾಯಿಸ್ಕೊಂಡು. ನಿಮ್ಮ ಜ್ಯೋತಿಷಿ ಯಾರು? ನಿಮ್ಮ ಜೊತೆ ನೋಡಿ, ನಾನು ಫಸ್ಟ್ ಹೇಳಿದೆ, ನಾನು ಜ್ಯೋತಿಷ್ಯ ಏನು ನಂಬಲ್ಲ ನಾನು. ಅಲ್ಲ, ನೀವು ಶನಿ ಸ್ಟ್ರಾಂಗ್ ಆದ್ರೆ ಏನೇನಾಗುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ನೋಡಿ ನಂಗೆ ಕೇಳಿಸ್ಕೊಂಡು ಹಂಗೆ ಅನಿಸ್ತೀವಿ. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ಅವರು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಡಿ ಕೆ ಅವರು ರೆಗ್ಯುಲರ್ ವಾರಕ್ಕೊಂದ್ಸರಿ ಬರೋದು. ಜ್ಯೋತಿಷಿ ಇರೋದು ಅಲ್ಲೇ ನನ್ನ ಪದ್ಮನಾಭನಗರದಲ್ಲೇ. ಓಕೆ ಓಕೆ ಓಕೆ. ಸೊ ನಿಮ್ಮಲ್ಲೇ ಬಂದು ಜ್ಯೋತಿಷ್ಯ ಕೇಳ್ತಾರೆ ವಾರಕ್ಕೊಂದ್ಸರಿ. ಅವರು ಬೇರೆದೇನು ಕೆಲಸ ಪ್ರಾಮುಖ್ಯತೆ ಇದೆಯೋ ಗೊತ್ತಿಲ್ಲ, ವಾರಕ್ಕೊಂದ್ಸರಿ ಜ್ಯೋತಿಷ್ಯ ಅಂತ ಕೇಳ್ತಾರೆ. ಅದ್ರ ಪ್ರಕಾರ ನಡ್ಕೊಳ್ತಾರೆ. ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಈಗ ನೀವು ನನ್ನ ಕೈಲಿ ಎಂದಾನ ಹೇಳಿಸ್ತೀರಾ ಯಾರಿಗಾನ ನೆಟ್ಟು ಬೋರ್ಡ್ ಟೈಪ್ ಮಾಡಿಸ್ತೀನಿ ಅಂತ? ಧೈರ್ಯ ಇರೋದು ಒಬ್ಬನಿಗೆ ರೀ, ಡಿ ಕೆ ಶಿವಕುಮಾರ್. ಇವನೇನು ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನೋ? ಯಶ್ಗೆ ನೆಟ್ಟು ಬೋಲ್ಟು ಟೈಪ್ ಮಾಡಬೇಕು, ಸುದೀಪ್ಗೆ ನೆಟ್ಟು ಬೋಲ್ಟು ಟೈಪ್ ಮಾಡಬೇಕು. ನಂದೇನು ಕೆತ್ಕೊಳಕ್ಕಾಗಲ್ಲ, ಹೋಗಲ್ಲ. ದರ್ಶನ್ಗೆ ಪಾಪ ಅವ್ರಿಗೆ ಆಗ್ಬಿಟ್ಟೈತಿ ಈಗ. ಮತ್ತೆ ಅವ್ರ ಸರ್, ಈ ಟೈಮಲ್ಲಿ ಕಾಮಿಡಿ ಬೇಕಾ ಸರ್? ಬಾ ಕುಬ್ರಕ್ಕೆತ್ತೀನಿ, ಕಳ್ಕಲ್ಲ ನೀನ್ ಕಾಲಾಗಿರೋ ಜೋಡ. ಪಟ 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 ಅಂತ ಹೊಡಿಲ್ಲ. ಯಾಕಿಲ್ಲ ನನ್ನ ಜೀವ ಹಿಂಗ್ ತಿಂತಾ ಇದ್ದೀರಾ? ನೆಟ್ಟು ಬೋಲ್ಟ್ ಟೈಪ್ ಮಾಡಬೇಕು. ಅಶೋಕ್ ಅವ್ರು ತುಂಬ ಮೂಡಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀವು ಇವತ್ತಲ್ಲ ನಾನು ಹೇಳ್ತಾ ಇದ್ದು, ಫಸ್ಟ್ ಅವ್ರ ಜಾತಕನೇ. ಅವ್ರು ಫಸ್ಟ್ ಟೈಮ್ ಟಿಕೆಟ್ ಕೊಡಿದಾಗ ರೆಬಲ್ ನಿಂತ್ಕೊಂಡ್ರು ಅವ್ರು ಕಾಂಗ್ರೆಸ್ ವಿರುದ್ಧವಾಗಿ ಎಲೆಕ್ಷನಲ್ಲಿ ಕನಕಪುರದಲ್ಲಿ ಸೋತರು. ಅದು ಬೇರೆ ಪ್ರಶ್ನೆ. ರೆಬಲ್ ನಿಂತ್ಕೊಂಡು ಓಟ್ ತೊಗೊಂಡ್ರು, ಹೈಯೆಸ್ಟ್ ಓಟ್ ತೊಗೊಂಡ್ರು, ಸೆಕೆಂಡ್ ಪ್ಲೇಸ್ ಬಂದರು ಅವರು. ಕಾಂಗ್ರೆಸ್ ಅವ್ರು ಹಿಂದಕ್ಕೆ ಕೊಟ್ಟೋದ್ರು. ಅವ್ರು ಮಳವಳ್ಳಿ, ನನ್ನ ಬಗ್ಗೆ ಅಯ್ಯೋ ನೀನು ಒಪ್ಪಾದ್ರೂ ಇದೆಯಲ್ಲ ದುರಾತ್ಮ. ಆಯ್ತು, ಈಗ ನೀವು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ ಆವತ್ತೇ ಅನ್ನೋದಾದರೆ ಸಿದ್ದರಾಮಯ್ಯನವರು ಒಪ್ಪಂದದ ಪ್ರಕಾರ ಬಿಟ್ಕೊಡ್ತಾರೆ, ಗಲಾಟೆ ಏನಾಗೋದಿಲ್ಲ. ಈಗ ಮಹಾರಾಷ್ಟ್ರದ ಮಧ್ಯಪ್ರದೇಶದಲ್ಲಿ ಒಪ್ಪಂದ ಆಯಿತು ಹಿಂದೆ, ಕಾಂಗ್ರೆಸ್ಸಲ್ಲಿ ಬಿಟ್ಕೊಟ್ರ? ಅಲ್ಲಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಬಿಟ್ಕೊಟ್ಟಿಲ್ಲ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ತೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ. ಸೀಟ್ ಕೂತ್ಕೊಂಡವ್ರಿಗೂ ಯಾರೆಲ್ಲರೂ ಎಸ್ ಸೀಟ್ ಕೂತ್ಕೊಂಡ್ಮೇಲೆ ಸೀಟಿನ ಪ್ರಭಾವ ಇರ್ತದೆ, ಮಹಿಮೆ ಅಂತ ಹೇಳ್ತಾರಲ್ಲ. ಈಗ ಹೌದಲ್ವಾ? ನನ್ಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ.
ಹೆಂಗ್ ನನ್ ಮಗ ಮೇಲೆ ಡಿಕೆಶಿ ನೀನು ಸಿದ್ದುನ ಯಾವತ್ತು ನಂಬೇಡ ನಂಬೇಡ ಸಿದ್ದರಾಮಯ್ಯ ಮಾಡೋದೆಲ್ಲ ಗೋಲ್ಮಾಲ್ ಗೋಲ್ಮಾಲ್ ಡಿಕೆಶಿ ನೀನು ಸಿದ್ದುನ ಯಾವತ್ತು ನಂಬೇಡ ನಂಬೇಡ